ಗಂಡಸು 30%, ಕಂಬೈಂಡ್ ಅಂತೇಳಿ ಹೇಳ್ತೀವಿ. ಹೆಂಡತಿ ಅಥವಾ ಗಂಡ, ಹೆಂಗಸು ಮತ್ತು ಪುರುಷ ಕಂಬೈಂಡ್ ಕಾಸಸ್ಸು 30%. ಇನ್ನು 10% ಅನ್ಎಕ್ಸ್ಪ್ಲೈನ್ಡ್ ಅಂತ, ಅದು ಗೊತ್ತೇ ಇಲ್ಲ ಕಾರಣ ಅಂತೇಳಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಸೊ ಈ 15% ಅಷ್ಟೊಂದು ಇಂಪಾರ್ಟೆಂಟಾ, ಬೇಕಾ ಇದು ಗೌರ್ಮೆಂಟಲ್ಲಿ ಇದಕ್ಕೆ ಚಿಕಿತ್ಸೆ ಬೇಕಾ ಅಂತ. ತಾಯ್ತನ ಅನ್ನೋದು ಎಷ್ಟು ಒಳ್ಳೆ ಫೀಲಿಂಗ್ ಅಂತಂದರೆ, ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ, ಒಂದು ಮದುವೆ ಆದಮೇಲೆ ಒಂದು ತಾಯ್ತನ ಅನ್ನೋದು ಇಟ್ಸ್ ಜಸ್ಟ್ ಅ ಬ್ಲೆಸ್ಸಿಂಗ್, ಆಯಿತಾ. ಅದಿಲ್ಲದೆ ಎಷ್ಟೊಂದು ಜನ ಸಫರ್ ಆಗೋವಾಗ, ಈಗ ಅಡ್ವಾನ್ಸ್ಡ್ ಮೆಡಿಸಿನ್ ಇದ್ದಾಗ, ಟ್ರೀಟ್ಮೆಂಟ್ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಅದೊಂದು ಟ್ರೀಟ್ಮೆಂಟ್ ಎಲ್ಲ ಇರೋವಾಗ ಅದಕ್ಕೆ ಮೊರೆ ಹೋದರೆ ಒಂದು ಮಗು ಆದರೆ ಎಷ್ಟು ಖುಷಿ ಆಗುತ್ತೆ. ಇಟ್ ವಾಸ್ ಜಸ್ಟ್ ಲೈಕ್, ಅದನ್ನು ಈಗ ಬಂಜೆತನ ಅಂತೇಳಿ ಲೇಬಲ್ ಮಾಡೋ ಥರ ಇಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಅ ಡಿಸೀಸ್, ಎಲ್ಲ ಕಾಯಿಲೆ ಥರ. ಅದು ಒಂದು ಕಾಯಿಲೆ, ವಾಸಿ ಆಗುವಂಥ ಕಾಯಿಲೆ, ಟ್ರೀಟ್ಮೆಂಟ್ ತೊಗೊಂಡು. ಒಂದು ಮಗು ಆದಾಗ ಅದು ಬರೀ ತಾಯಿಗೆ ಅಂತಲ್ಲ, ತಂದೆ ತಾಯಿ ಒಂದು ಫ್ಯಾಮ್ಲಿಗೆ ಒಂದು ಬ್ಲೆಸ್ಸಿಂಗ್. ಈಗ ಮಕ್ಕಳ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಪೂರ್ತಿ ಹೋಗಿದೆ.